ನಮಸ್ತೆ. 1/11/2025 ಶನಿವಾರ ಶುಕ್ಲಪಕ್ಷ. ದಶಮಿ ತಿಥಿ ಇದೆ. ಶುಭ ತಿಥಿ ಬೆಳಿಗ್ಗೆ 9 ಗಂಟೆ 11 ನಿಮಿಷ 53 ಸೆಕೆಂಡ್ವರೆಗೂ. ಇವತ್ತಿನ ನಕ್ಷತ್ರ ಶತಭಿಷ. ಸಂಜೆ 6 ಗಂಟೆ 20 ನಿಮಿಷ 22 ಸೆಕೆಂಡ್ವರೆಗಿದೆ. ಹಾಗಾಗಿ ತಿಥಿಯು ನಕ್ಷತ್ರವು ಶುಭವಾಗೇ ಇದೆ. ವಾರ ಮಾತ್ರ ಶನಿವಾರ ಅಷ್ಟೇ. ಇವತ್ತು ಅಮೃತ ಯೋಗವು ಕಾರ್ಯಸಿದ್ಧಿ ಇದೆ ಸಂಜೆ 6:20ವರೆಗೂ. ಆ ನಂತರ ಖಂಡಿತವಾಗಿ ಶುಭವಾಗಿಲ್ಲ, ಅಶುಭ ಜೊತೆಯಲ್ಲಿ ಶನಿವಾರ. ಆದ್ದರಿಂದಾಗಿ ಸಂಜೆಯ ಮೇಲೆ ಅಂತಂದರೆ 6:21 ಮೇಲೆ ಅಶುಭ ಸಮಯವಾಗಿರೋದರಿಂದ ನೂತನ ಕಾರ್ಯಗಳನ್ನ ಅಂದರೆ ಹೊಸ ಕಾರ್ಯಗಳನ್ನ ಮಾಡಬೇಡಿ. ಮಾಡಿದ್ರೆ ತೊಂದರೆಯಲ್ಲಿ ಸಿಕ್ಕಾಕೊಳ್ತೀವಿ. ಕೆಲವ್ರದೆಲ್ಲ ಇರಬಹುದು, ಕೆಲವರು ಸುಮ್ಮನೆ ಸಾಧನೆಗಾಗಿ ಹಠ ಹಿಡಿದು ಏನೂ ಆಗೋದಿಲ್ಲ ಅಂತ ಹೇಳ್ಬೋದು. ಆದರೂ ಖಂಡಿತವಾಗಿ ನಾವು ಹೇಳುವಂಥದ್ದು ಏನು ಅಂತಂದರೆ ಸಂಜೆ 6:21 ಮೇಲೆ ಶುಭವಾಗಿಲ್ಲ. ಪೂರ್ವಭಾದ್ರ ನಕ್ಷತ್ರವಿದೆ, ಅಶುಭವನ್ನು ಕೊಡುತ್ತದೆ, ಮರಣವನ್ನು, ಕಾಲದಂಡವನ್ನು ಕೊಡುತ್ತದೆ, ಅಂದರೆ ಮೃತ್ಯು ಅಂತ. ಆದ್ದರಿಂದಲೇ ಎಚ್ಚರ. ಹಂಗಾಗಿ ನಿಮ್ಮದೆಲ್ಲ 6:20 ಒಳಗಡೆ. ಅದರಲ್ಲೂ ದಶಮಿ ಇರೋದರಲ್ಲಿ ಅಂದರೆ 9-12ವರೆಗೂ ಅಷ್ಟರಲ್ಲಿ ಆದರೆ ಇನ್ನಷ್ಟು ಚೆನ್ನಾಗಿರುತ್ತೆ. ಹಂಗಾಗಿ ಇವತ್ತು ನಕ್ಷತ್ರ ಪಾದಗಳನ್ನ ನೋಡೋಣ. 6:13ರಿಂದ ಸಂಜೆ 6:20ವರೆಗೂ ಶತಭಿಷ ನಕ್ಷತ್ರ, 6:20 ಮೇಲೆ ಪೂರ್ವಭಾದ್ರ ನಕ್ಷತ್ರ ಅಂತಂದಿವಿ. ಹಂಗಾಗಿ ಇವತ್ತೆಲ್ಲ ಕುಂಭರಾಶಿ ಇದೆ. ಬೆಳಿಗ್ಗೆ 6:13ರಿಂದ 6:41ವರೆಗೂ ಶತಭಿಷ ನಕ್ಷತ್ರದ 2ನೇ ಪಾದವಿದೆ. ಆನಂತರ ಮಧ್ಯಾಹ್ನ 12:32ವರೆಗೂ ಶತಭಿಷ ನಕ್ಷತ್ರ, ಆದರೆ 3ನೇ ಪಾದ. ಆನಂತರ ಸಂಜೆ 6:20ವರೆಗೂ ಶತಭಿಷ ನಕ್ಷತ್ರ 4ನೇ ಪಾದವಿದೆ. ಇಷ್ಟಕ್ಕೆ ಶತಭಿಷ ನಕ್ಷತ್ರವೇ ಮುಗಿತದೆ. ಇಲ್ಲಿಂದ ಪೂರ್ವಭಾದ್ರ ನಕ್ಷತ್ರ ಪ್ರಾರಂಭವಾಗಿ ರಾತ್ರಿ 12 ಗಂಟೆ 5 ನಿಮಿಷದವರೆಗೂ 1ನೇ ಪಾದ. ಆನಂತರ ಬೆಳಗಿನ ಜಾವ 5:47ವರೆಗೂ ಪೂರ್ವಭಾದ್ರಪದ ನಕ್ಷತ್ರ 2ನೇ ಪಾದವಿದೆ. ಬೆಳಗಿನ ಜಾವ 5:48 ಮೇಲೆ ಪೂರ್ವಭಾದ್ರ ನಕ್ಷತ್ರ 3ನೇ ಪಾದ. ಇದು ಎಲ್ಲವೂ ಕುಂಭರಾಶಿನೇ. ಹಾಗಾಗಿ ಇವತ್ತಿನ ದಿನಪೂರ್ತಿ ಕುಂಭರಾಶಿ ಇದೆ. ಅದು ಅಲ್ಲದೆ ಇವತ್ತು ವಿಜಯ ಮುಹೂರ್ತ ಮಧ್ಯಾಹ್ನ 2 ಗಂಟೆಯಿಂದ 2:46. ಇದೆಲ್ಲ ಜನರಲ್ ಆಗಿ ನೋಡುವಂಥದ್ದು. ಅದೇ ಥರ ಅಮೃತಗಳಿಗೆ 11:17ರಿಂದ 12:51. ಆದರೆ ಇದೆಲ್ಲ ಬಿಟ್ಟು ನಾವು ವಿಂಗಡಿಸಿ ನಾವು ಕೊಡುವಂಥ 100% ಶುಭ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಆ 100% ಶುಭ ಸಮಯವನ್ನು ಈಗ ಒಂದೊಂದಾಗಿ ನೋಡೋಣ. ಎಮರ್ಜೆನ್ಸಿ ಆದರೂ ಇದು ಉಪಯೋಗ ಆಗುತ್ತದೆ. ಎಮರ್ಜೆನ್ಸಿಗೆ ಮಾತ್ರ 7 ಗಂಟೆ 2 ನಿಮಿಷದಿಂದ 9:06ವರೆಗೂ, 10:38ರಿಂದ 11:39, ಮಧ್ಯಾಹ್ನ 1:27ರಿಂದ 1:31, ಮಧ್ಯಾಹ್ನ 3:37ರಿಂದ ರಾತ್ರಿ 8:25. ಆದರೂ ಸಾಯಂಕಾಲ ಮೇಲೆ ಬರುವ ಸಮಯ ನಾವು ಫಸ್ಟೇ ಹೇಳಿದ್ವಿ, ಮರಣ ದೋಷವೂ ಇದೆ, ಅದನ್ನು ಉಪಯೋಗಿಸಬೇಡಿ. ಇದು ಎಮರ್ಜೆನ್ಸಿಗೆ ಮಾತ್ರನೇ. ರಾತ್ರಿ 10:58ರಿಂದ 11:58. ಅದೇ ಥರ ರಾತ್ರಿ ಅಂದರೆ ಲೇಟ್ ನೈಟ್ 3 ಗಂಟೆ 8 ನಿಮಿಷದಿಂದ ಶುಭವಾಗಿದೆ. ಇದನ್ನೆಲ್ಲ ತಿಳಿದು ನಿಮ್ಮ ಕಾರ್ಯಗಳನ್ನ ಮಾಡಬಹುದು. ಹಂಗಾಗಿ 100% ಶುಭ ಸಮಯನ ಇಟ್ಕೊಳ್ಳಿ. 100% ಅಶುಭ ಸಮಯನ ಅದನ್ನು ಏನಕ್ಕೂ ಉಪಯೋಗಿಸಬೇಡಿ. 6:13ರಿಂದ 7 ಗಂಟೆವರೆಗೂ ದುರ್ಮುಹೂರ್ತ, 9:08ರಿಂದ 10:36ವರೆಗೂ ರಾಹುಕಾಲ, 11:41ರಿಂದ 1:27 ಮಧ್ಯಾಹ್ನದವರೆಗೂ ನಕ್ಷತ್ರವೇ ವಿಷವಾಗುವ ಸಮಯ, ಮಧ್ಯಾಹ್ನ 12:27ರಿಂದ 1:14ವರೆಗೂ ದುರ್ಮುಹೂರ್ತ, ಮಧ್ಯಾಹ್ನ 1:31 ಮೇಲೆ 2:58ವರೆಗೂ ಯಮಕಂಡ ಕಾಲ. ಅದೇ ಥರ ಮಧ್ಯಾಹ್ನ 2:47ರಿಂದ 3:34 ಅಂದರೆ ಯಮಕಂಡ ಕಾಲದೊಳಗೇನೆ ದುರ್ಮುಹೂರ್ತವು ಸೇರುತ್ತದೆ. ರಾತ್ರಿ 8:46ರಿಂದ 10:58ವರೆಗೂ ಮೃತ್ಯು, ರಾತ್ರಿ 11:58ರಿಂದ 1:46ವರೆಗೂ ನಕ್ಷತ್ರ ವಿಷಗಡ್ಡಿಕಾ ಕಾಲ, ರಾತ್ರಿ 1:36ರಿಂದ 3:08ವರೆಗೂ ವಿಷಕಾಲ. ಇದರಲ್ಲಿ ಯಾವ ಮುಹೂರ್ತ ಕಾರ್ಯಗಳು, ಶುಭ ಕಾರ್ಯಗಳು ಪ್ರಾರಂಭ ಮಾಡಬೇಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.